ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ವರ್ಣಾರ್ಭಟ ಹೆಚ್ಚಾಗಿದೆ. ಕಳಸದಲ್ಲಿ ಗಾಳಿ ಮಳೆ ಅಬ್ಬರಕ್ಕೆ ಬೃಹತ್ ಮರ ಧರೆಗುರುಳಿರುವುದು. ಕಳಸ ತಾಲೂಕಿನ ಎಸ್ಕೆ ಮೇಗಲ್ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಮಳೆಯ ರಣಾರ್ಭಟ. ಕಳಸದಲ್ಲಿ ಗಾಳಿ ಮಳೆ ಅಬ್ಬರಕ್ಕೆ ಬೃಹತ್ ಮರ ಬಿದ್ದಿದೆ. ಕಳಸ ತಾಲೂಕಿನ ಎಸ್ಕೆ ಮೇಗಲ್ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಸುತ್ತಮುತ್ತಲಿನ ಹಳ್ಳಿಗಳ ಜನರಿಂದಲೇ ಮರ ತೆರವು ಕಾರ್ಯ ನಡೀತಾ ಇದೆ. ಕೊಟ್ಟಿಗೆ ಆರದ ದೇವನಗುಲ್ ಗ್ರಾಮದಲ್ಲಿ ಭೂಕುಸಿತ ಉಂಟಾಗಿದೆ. ಇಂದ್ರಮ್ಮ ಅನ್ನೋರ ಮನೆ ಹಿಂಭಾಗ ಭೂಕುಸಿತ ಆಗಿರೋದು. ಅಪಾಯದ ಅಂಚಿನಲ್ಲಿ ಇಂದ್ರಮ್ಮ ಅವರ ಮನೆ ಇದೆ. ಈಗ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ರಣಾರ್ಭಟ ನೋಡಿ. ಅಲ್ಲಿ ಗುಡ್ಡ ಕುಸಿತದ ಭೀತಿ. ಗುಡ್ಡ ಕುಸಿದಿದೆ. ಜೊತೆಗೆ ಕಾಫಿ ನಾಡು ಚಿಕ್ಕಮಗಳೂರು ಅಂದ ತಕ್ಷಣ ನಮಗೆಲ್ಲ ನೆನಪಿಗೆ ಬರೋದು ಆ ಗುಡ್ಡದ ಅಕ್ಕಪಕ್ಕದಲ್ಲೇ ಜನ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಸೊ ಗುಡ್ಡಗಳು ಕುಸಿದಂತಹ ಸಂದರ್ಭದಲ್ಲಿ ಮನೆಗಳ ಮೇಲೆ ಹಾನಿ ಆಗುತ್ತೆ, ಮನೆಗಳಿಗೆ ಹಾನಿ ಆಗುತ್ತೆ, ಕುಟುಂಬಸ್ಥರಿಗೆ ಹಾನಿ ಆಗುತ್ತೆ. ಈಗ ದೊಡ್ಡ ಮರ ಬಿದ್ದಿದೆ ಅಂತ ಅಂದ್ರೆ ಅಕ್ಕಪಕ್ಕದಲ್ಲಿ ಏನಾದ್ರೂ ಮನೆಗಳಿದ್ರೆ ಮುಗ್ದೇ ಹೋಯ್ತು ಕತೆ. ಸೊ ಭೂ ಕುಸಿತವಾದ ಜಾಗದಿಂದ ನಮ್ಮ ಪ್ರತಿನಿಧಿ ಭರತ್ ಬೆಟ್ಟದ ಮನೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಮುಂಗಾರು ತಡವಾಗಿ ಆರಂಭವಾದರೂ ಕೂಡ ಸಾಕಷ್ಟು ಕಡೆಗಳಲ್ಲಿ ತನ್ನ ರೌದ್ರ ದರ್ಶನವನ್ನು ತೋರಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ಏನು ಪುನರ್ವಸು ಮಳೆಯ ತನ್ನ ಆರ್ಭಟ ಜೋರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಅನಾಹುತಗಳನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆರ ಸಮೀಪದಲ್ಲಿ ಇರತಕ್ಕಂತಹ ದೇವನಗುಲು ಗ್ರಾಮದಲ್ಲಿ ಸುರಿದಂತಹ ಭಾರಿ ಮಳೆಗೆ ಸುಮಾರು 30 ಅಡಿಗಿಂತ ಎತ್ತರ ಇರತಕ್ಕಂತಹ ಒಂದು ಗೆರೆ ಕುಸಿತವಾಗಿರ್ತಕ್ಕಂಥದ್ದು. ಅದೇ ಪಕ್ಕದಲ್ಲಿ ಏನು ಗೆರೆ ಕುಸಿತ ಉಂಟಾಗಿದೆ, ಸೊ ಅದರ ಪಕ್ಕದಲ್ಲೇ ಒಂದು ಅಪಾಯದಂಚಿನಲ್ಲಿ ಮನೆ ಕೂಡ ಇದೆ. ಏನು ದೇವನಗುಲು ಗ್ರಾಮದ ಇಂದ್ರಮ್ಮ ಅಂತಕ್ಕಂಥವರ ಮನೆ ಆ ಪಕ್ಕದಲ್ಲಿ ಇರತಕ್ಕಂತಹ ಈ ಒಂದು ದರೆ ಕುಸಿತ ಉಂಟಾದ ಪರಿಣಾಮವಾಗಿ ಮನೆಯೂ ಕೂಡ ಈ ರೀತಿಯಾಗಿ ಮಳೆ ಮತ್ತೆ ತನ್ನ ಆರ್ಭಟವನ್ನ ಶುರು ಮಾಡಿದ್ರೆ ಮತ್ತೆ ಈ ಮನೆ ಒಂದು ಕುಸಿತ ಉಂಟಾಗುವಂತ ಒಂದು ಅಪಾಯ ಕೂಡ ಎದುರಾಗ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮನೆಯ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ಯಾವಾಗ ಆಗಿದ್ದು ಇನ್ಸಿಡೆಂಟ್, ಎಷ್ಟೊತ್ತಿಗೆ ಆಗಿದ್ದು ಸರ್? ನಿನ್ನೆ ಸಂಜೆ ಒಂದು 4 ಗಂಟೆಗೆ ಆಗಿದೆ ಸರ್. ಇದು ತುಂಬಾ ಮಳೆ ಇತ್ತು ನಿನ್ನೆ ಒಂದು 4 ಗಂಟೆಗೆ ಮಳೆ, ಬೆಳಗಿಂದನೂ ತುಂಬ ಧಾರಾಕಾರ ಮಳೆ. ಅದು ಸಂಜೆ ಹೊತ್ತಿಗೆ ಭೂಕುಸಿತ ಉಂಟಾಯಿತು. ಮನೆ ಇನ್ನೇನು ಒಂದು 10 ಫೀಟ್ ಅಡಿಯಲ್ಲಿ ಅಂತರದಲ್ಲಿ ಕುಸಿತ ಆಗಿದೆ. ಅಧಿಕಾರಿಗಳು ಬಂದಿದ್ರ? ಏನು ಹೇಳಿದ್ರು ಅಧಿಕಾರಿಗಳು? ನಿನ್ನೆ ಸಂಜೆ ನಾವು ಫೋನ್ ಮಾಡಿದ್ವಿ, ಇವತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದುವರೆಗೂ ಬಂದಿಲ್ಲ. 11 ಗಂಟೆ ಆಯ್ತು, ಈಗ ಇನ್ನೂವರೆಗೂ ಬಂದಿಲ್ಲ. ಕಾಯ್ತಾ ಇದೀವಿ ಅವರಿಗೋಸ್ಕರ. ವಿದ್ಯುತ್ ಕಂಬಗಳು ಕೂಡ ನೆಲಕ್ಕುರುಳಿವೆ. ಇದರಿಂದಾಗಿ ಸಾಕಷ್ಟು ಗ್ರಾಮಗಳು ಕತ್ತಲೆಯಲ್ಲಿ ಮುಳುಗಡೆಯಾಗಿದೆ. ಅದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಗ್ರಾಮಸ್ಥರಾದಂತಹ ಸಂತೋಷ್ ಅತಿಕಾರಿ ಹೇಳಿದರೆ ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ಏನು ಕಳೆದ 24 ಗಂಟೆಗಳಿಂದ ಧಾರಾಕಾರ ಮಳೆ ಆಗ್ತಿದೆ, ನಿಮ್ಮ ಗ್ರಾಮಗಳ ಪರಿಸ್ಥಿತಿ ಹೇಗಿದೆ ಸರ್? ಕಳೆದ 3 ದಿನಗಳಿಂದ 25 ಇಂಚಿಗಿಂತ ಹೆಚ್ಚು ಮಳೆ ಆಗಿದೆ. ತುಂಬ ಮನೆಗಳ ಮೇಲೆ ಮರಗಳು ಬಿದ್ದಿದ್ದಾವೆ. ಕೆಲವು ಮನೆಗಳು ಹಂಚೆಲ್ಲ ಹಾರೋಗಿದ್ದಾವೆ. ವಿದ್ಯುತ್ ಇಲ್ಲದೆ 3 ದಿನ ಆಯಿತು. ಎಲ್ಲ ಕತ್ತಲಲ್ಲೇ ಕಾಲ ಕಳೆಯೋಂಗಿದೆ. ಮೆಸ್ಕಾಂ ಅಧಿಕಾರಿಗಳು ನಿರಂತರವಾಗಿ ಕಂಬಗಳು ಹಾಕ್ತಾ ಇದ್ದಾರೆ. ಆದರೂ 75-80 ಕಂಬ ಬಿದ್ದೋಗಿದೆ. ಇನ್ನು ಇವತ್ತು ಸಂಜೆ ಒಳಗಡೆ ಕರೆಂಟ್ ವಿದ್ಯುತ್ ತಲುಪಿಸ್ಬೋದು. ಹಾಗಾಗಿ 19ರಲ್ಲಿ ಇದೇ ಭಾಗದಲ್ಲಿ ಭಾರಿ ಮಟ್ಟದ ಫ್ಲಡ್ ಆಗಿತ್ತು. ಹಾಗಾಗಿ ಈ ಮನೆ ಹತ್ರ ಈ ಥರ ಜರಿದೋಗಿರೋ ನೋಡ್ರೆ ಅದು ಸೂಚನೆ ತೋರಿಸ್ತಾ ಇದೆ. ಇದೇ ಥರ ಮುಂದುವರೆದ್ರೆ ದೊಡ್ಡ ಅನಾಹುತ ಸಂಭವಿಸುತ್ತದೆ. ಜಿಲ್ಲೆಯ ಅಧಿಕಾರಿಗಳ ತಂಡ ಬರಬೇಕಾಗ್ತದೆ. ಆಗ ಮಾತ್ರ ಇಲ್ಲಿನ ಒಂದು ಮಲೆನಾಡಿಗರ ಪರಿಸ್ಥಿತಿ ಖುದ್ದಾಗಿ ಅಧಿಕಾರಿಗಳಿಗೆ ಅರ್ಥವಾಗುತ್ತೆ. ಇಲ್ಲವಾದರೆ ಪರಿಸ್ಥಿತಿಗಳು ಅವರಿಗೆ ಅರ್ಥವಾಗಲ್ಲ, ಸೂಕ್ತ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಕೂಡ ಸಾಧ್ಯವಾಗಲ್ಲ. ಹಾಗಾಗಿ ತಕ್ಷಣಕ್ಕೆ ಎಲ್ಲಿ ಅನಾಹುತಗಳು ಸಂಭವಿಸುತ್ತೆ ಅಂತಹ ಜಾಗಕ್ಕೆ ಅಧಿಕಾರಿಗಳ ತಂಡ ಭೇಟಿ ಕೊಡಬೇಕಾಗ್ತದೆ. ಹಾಗಾಗಿ ಮಾತ್ರ ಮಲೆನಾಡಿಗರ ಸಮಸ್ಯೆಗೆ ಸ್ಪಂದನೆ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಗ್ರಾಮಸ್ಥರು ಹೇಳ್ತಿರ್ತಕ್ಕಂಥದ್ದು. ಭರತ್, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.